ಚಳ್ಳಕೆರೆ ತಾಲೂಕಿನ ಸುಮಾರು 40 ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಚ್ಛತೆ ಇಲ್ಲದೆ ಸಾರ್ವಜನಿಕರು ದಿನನಿತ್ಯ ಡೆಂಗ್ಯೂ ಹಾಗೂ ಇತರೆ ಪ್ರಕರಣಗಳಲ್ಲಿ ಸಾವು ನೋವು ಅನುಭವಿಸುವಂತಾಗಿದೆ ಎಂದು ನಗರದ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಬಾರುಕೋಲು ಚಳುವಳಿ ನಡೆಸಿದರು. ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತಾಲೂಕಿನ ಹಳ್ಳಿಗಳಲ್ಲಿ ಚರಂಡಿಗಳು, ಮನೆಗಳ ಅಕ್ಕಪಕ್ಕ ಬೆಳೆದ ಗಿಡಗಂಟಿಗಳು ಬೆಳೆದು ಸ್ವಚ್ಛತೆ ಕಾಣದೆ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಹರಡುತ್ತಿದೆ. ಚಿಕನ್ ಗುನಿಯಾ, ಮಲೇರಿಯಾದಂತಹ ಮಾರಕ ರೋಗಗಳಿಂದ ಕೆಮ್ಮು, ನೆಗಡಿ, ಜ್ವರ, ವಾಂತಿ, ಬೇದಿಗಳಂತಹ ಕಾಯಿಲೆಗೆ ತುತ್ತಾಗುತ್ತಿರುವುದರಿಂದ ಜನರು ಚಿಕಿತ್ಸೆಗಾಗಿ ಹಳ್ಳಿಗಳಿಂದ ನಗರದ ಆಸ್ಪತ್ರೆಗೆ ಅಲೆದಾಡುತ್ತಿದ್ದಾರೆ. ಹಳ್ಳಿಗಳಲ್ಲಿ ಚರಂಡಿಗಳು, ಕುಡಿಯುವ ನೀರಿನ ಟ್ಯಾಂಕ್ಗಳು ಸ್ವಚ್ಛತೆ ಮಾಡಿಸುವಂತೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕ್ರಮ ತೆಗೆದುಕೊಳ್ಳದೆ ಮೌನ ವಹಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ರಾಜ್ಯದಲ್ಲಿ ಡೆಂಗ್ಯೂ, ಚಿಕನ್ ಗುನಿಯಾ ಅಂತ ಮಾರಕ ರೋಗಗಳು ಇವತ್ತು ಉಲ್ಬಣಿಸ್ತಾ ಇದ್ದಾವೆ. ದಿನಾಲು ಸಾವಿರಾರು ಕೇಸು ಬರ್ತಾ ಇದ್ದಾವೆ. ಆದರೂ ಕೂಡ ಈ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಇವತ್ತು ಆಸ್ಪತ್ರೆಗಳಲ್ಲಿ ಜನರು, ಬಡವರು, ಮಕ್ಕಳು, ವೃದ್ಧರು ಇವತ್ತು ಆಸ್ಪತ್ರೆ ಸೇರ್ತಾ ಇದ್ದಾರೆ. ಆದರೂ ಕೂಡ ತಾಲೂಕು ಆಡಳಿತ ಈಗಾಗಲೇ ಕಳೆದ 13ನೇ ತಾರೀಕು ಜೂನ್ 13ನೇ ತಾರೀಕು ನಾವಾಗಲೇ ಮನವಿ ಕೊಟ್ಟು ಹೋಗಿದ್ದೀವಿ, ಮುಂಜಾಗ್ರತಾ ಕ್ರಮ ವಹಿಸ್ಕೋಬೇಕು. ಇದನ್ನು ನೀವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಹಳ್ಳಿಗಳನ್ನು ಸ್ವಚ್ಛತೆಯಲ್ಲಿಡಬೇಕು ಅನ್ನೋಂಥ ಮಾತನ್ನು ನಾವು ಹೇಳಿ ಮನವರಿಕೆ ಮಾಡಿ ಇಲ್ಲಿ ಇಲ್ಲಿ ತಾಲೂಕು ಪಂಚಾಯತಿಗೆ ಕೊಟ್ಟಿದ್ವಿ. ಆದರೂ ಕೂಡ ಹಳ್ಳಿಗಳಲ್ಲಿ ಯಾವುದೇ ಸ್ವಚ್ಛತೆ ಮಾಡಿಲ್ಲ. ಎಲ್ಲಿಯೂ ಕೂಡ ಕೊಳಚೆ ನೀರನ್ನು ಹೊರಗಡೆ ಬಿಟ್ಟಿಲ್ಲ, ಸ್ವಚ್ಛ ಮಾಡಿಲ್ಲ, ಚರಂಡಿಗಳನ್ನು ಸ್ವಚ್ಛ ಮಾಡಿಲ್ಲ, ಗುಂಡಿಗಳಲ್ಲಿ ನೀರು ನಿಂತಿರೋದು ಕೂಡ ಹಸಿರು ಕಟ್ಟಿದ್ದಾವೆ ನೀರು, ಅಂಥ ಗುಂಡಿಗಳನ್ನು ಕೂಡ ಸ್ವಚ್ಛ ಮಾಡಿದರೆ ಇವರು ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಇವತ್ತು ಇದು ತಾಲೂಕು ಆಡಳಿತ ನಿದ್ದೆಗೆಟ್ಟಿದೆ, ನಿದ್ದೆಯಲ್ಲಿ ಮನಗಿದೆ. ಇದು ಈ ಜನ ಸತ್ರೂ ಕೂಡ ಇವರಿಗೆ ಎಚ್ಚರನೇ ಇಲ್ಲ ಅಂತೇಳಿ ಇವತ್ತು ರೈತರು ಬಾರುಕೋಲು ಚಳವಳಿ ಮೂಲಕ ನಿದ್ದೆಗೆಟ್ಟಿರುವ ತಾಲೂಕು ಆಡಳಿತವನ್ನು ಎಚ್ಚರ ಮಾಡಬೇಕು ಅಂತೇಳಿ ಎಲ್ಲ ಪ್ರಗತಿಪರ ಸಂಘಟನೆಗಳ ಜೊತೆಗೆ ಸೇರಿ ಇವತ್ತು ತಾಲೂಕು ಪಂಚಾಯತಿಗೆ ಬಂದಿದ್ದೀವಿ. ಇಲ್ಲಿ ಸಮಸ್ಯೆ ಬಗೆಹರಿಯುವವರು ಕೂಡ ನಾವು ಇಲ್ಲಿ ನಿರಂತರವಾಗಿ ಇರ್ತೀವಿ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಹಳ್ಳಿಗಳಲ್ಲಿ ಚರಂಡಿ, ಮನೆ, ಶೌಚಾಲಯ, ಪಾತ್ರೆ ತೊಳೆದ ನೀರು, ಬಟ್ಟೆ ಒಗೆದ ನೀರು ನಿಲ್ಲದಂತೆ ಹಿಂಗು ಗುಂಡಿ ಕಡ್ಡಾಯವಾಗಿ ಮನೆಗೊಂದು ನಿರ್ಮಿಸಿಕೊಳ್ಳುವಂತೆ ಗ್ರಾಮ ಪಂಚಾಯಿತಿಯಿಂದ ಜಾಗೃತಿ ಮೂಡಿಸಬೇಕು. ಮನೆ ಅಕ್ಕಪಕ್ಕ ನಿಂತ ನೀರಿಗೆ ಮತ್ತು ಚರಂಡಿ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡರ್ ಹಾಕಬೇಕು. ರೋಗ ಹರಡದಂತೆ ಜಾಗೃತಿ ಮೂಡಿಸಬೇಕು. ಹಳ್ಳಿಗಳಲ್ಲಿ ಆಗುತ್ತಿರುವ ರೋಗ ಲಕ್ಷಣಗಳ ಬಗ್ಗೆ ದೂರು ನೀಡಿದ್ರೂ ಸ್ವಚ್ಛತೆ ಬಗ್ಗೆ ನಿರ್ಲಕ್ಷ್ಯ ವಹಿಸುವ ಪಿಡಿಒಗಳನ್ನೇ ಹೊಣೆಗಾರರನ್ನಾಗಿ ಮಾಡಿ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು. ಹಳ್ಳಿಗಳಲ್ಲಿ ವಿದ್ಯುತ್ ದೀಪಗಳು ಹಗಲಿನಲ್ಲಿ ಉರಿದು ವಿದ್ಯುತ್ ಪೋಲಾಗಿ ಸರ್ಕಾರಕ್ಕೆ ನಷ್ಟವಾಗುತ್ತಿದೆ. ವಿದ್ಯುತ್ ದೀಪಗಳಿಗೆ ಆಫ್ ಅಂಡ್ ಆನ್ ಮಾಡುವ ಸ್ವಿಚ್ ಅಳವಡಿಸಬೇಕು. ತಳಕು ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿಬಂದಿದ್ದು, ಇದರ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯ ಮಾಡಿದರು. ಈ ವೇಳೆ ರೈತ ಮುಖಂಡರಾದ ಬಾಲೇನಹಳ್ಳಿ ಓಟಿ ತಿಪ್ಪೇಸ್ವಾಮಿ, ಕೋನಸಾಗರ ಮಂಜುನಾಥ್ ಸೇರಿದಂತೆ ಮುಂತಾದವರು ಇದ್ದರು. ಜನಗಳ ಸಾವಿನೊಂದಿಗೆ ಸರಿಸಬಾರದು ತಾಲೂಕು ಪಂಚಾಯತಿಗೆ, ಜನಗಳ ಸಾವಿನೊಂದಿಗೆ ಸರಿಸಬಾರದು ತಾಲೂಕು ಪಂಚಾಯತಿಗೆ. ಡೆಂಗ್ಯೂ ಜ್ವರ ಉಲ್ಬಣಿಸುತ್ತಿದ್ದರು ಹಳ್ಳಿಗಳಲ್ಲಿ ಸ್ವಚ್ಛ ಮಾಡದ ತಾಲೂಕು ಪಂಚಾಯತಿಗೆ.